ಅಂಗವಿಕಲ ರಾಜ್ಯ ಒಕ್ಕೂಟ ತಾಲೂಕು ಘಟಕ ಚಳ್ಳಕೆರೆ ಇವರ ಈ ಒಂದು ಹೋರಾಟಕ್ಕೆ ಹಿರಿಯ ಮುಖಂಡರಾದಂತ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿಶೇಷ ಚೇತನವನ್ನು ಉದ್ದೇಶಿಸಿಬಿಟ್ಟು ನಮ್ಮ ಹೇಳಿಕೆಯನ್ನ ಬಯಸಿದರೆ ಅವರಿಗೆ ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕಡೆಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸರ್, ನಮಗೆ ಬರೀ ಮಾಸಾಶನ ಅಷ್ಟೇ ಅಲ್ಲ, ಸುಮಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿದ್ದೀವಿ, ಅನ್ಯಾಯಕ್ಕೊಳಗಾಗಿದ್ದೀವಿ. ಪ್ರತಿ ಇಲಾಖೆಯಲ್ಲಿನೂ ಸಹ ತುಳಿತಕ್ಕೊಳಗಾಗಿದ್ದೀವಿ. ನಮ್ಮದೇ ಆದಂತ ಅನುದಾನ ಇದೆ. ಆ ಅನುದಾನ ನಮ್ಮ ಅನುದಾನ ನಾವು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ವಿನಃ ಹೊಸದಾಗೇನು ನಮ್ಗೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಈಗ ಸುಮಾರು ಒಂದು 6 ತಿಂಗಳಿಂದ ಪೆನ್ಷನ್ ಕೊಡ್ತಾ ಇಲ್ಲ ಅಂಗವಿಕಲರಿಗೆ. ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಇವರು ಬಂದ್ಬಿಟ್ಟು ಹೊಸ ಗ್ಯಾರಂಟಿಗಳೆಲ್ಲ ಮಾಡ್ಕೊಂಡು ಹೊಸ ಅವರಿಗೆ ನಾರ್ಮಲ್ ಆಗಿರೋರಿಗೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ವಿಕಲಚೇತನರಿಗೆ ಅದನ್ನೇ ನಂಬ್ಕೊಂಡು ಜೀವನ ಮಾಡುವಂತವ್ರು ನಾವು. ನಮ್ಮ ವಿಶೇಷ ಚೇತನರಿಗೆ ಯಾಕೆ ಅವರು ಮಾಸಾಶನ ಕೊಡಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ? ಅಥವಾ ನಮ್ಮ ವಿಕಲಚೇತನರು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಇದು ಎಷ್ಟು ಅನ್ಯಾಯ, ಎಷ್ಟು ಧೋರಣೆ ಮಾಡ್ತಾ ಇದೆ ಸಮಾಜ ಮತ್ತು ಸರ್ಕಾರ. ಇದು ಯಾರೇ ಜವಾಬ್ದಾರಿ ತಗೋಬೇಕು ಅಂತಂದೇಳಿನೇ ಗೊತ್ತಿಲ್ಲ. ಇವತ್ತಿನ ದಿನ DC ಅವ್ರ ಹತ್ರ ಹೋದ್ರು ಆಯ್ತು, ನಮ್ಮ ಬೇರೆಯವ್ರಿಗೆ ಮನವಿ ಕೊಡ್ತೀನಿ, ಮುಂದಿನ ಮೇಲಾಧಿಕಾರಿಗಳಿಗೆ ಅಂತ ಹೇಳ್ತಾರೆ. ತಹಶೀಲ್ದಾರ್ ಹತ್ರ ಹೋದ್ರು ಅವರು ಮೇಲಾಧಿಕಾರಿಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಅಧಿಕಾರಿಗಳು ನುಡಿಸ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಜನಪ್ರತಿನಿಧಿಗಳೇನಿದ್ದಾರೆ ಎಲ್ಲ ಪಕ್ಷದವರು, ಅವ್ರು ಇವರು ಅಂತಲ್ಲ, ಎಲ್ಲ ಪಕ್ಷದವರು ಸಮೇತ ಎಲ್ಲ MLA ಗಳ ಗಮನಕ್ಕೂ ತಂದಿದೀವಿ. ಎಲ್ಲ MLA ಗಳ ಹತ್ರ MP ಹತ್ರ ಸಮೇತ ನಾವು ಹೋಗಿದ್ದೀವಿ. ಹೋದ್ರೂ ಸಹ ನಮ್ಮದ ಒಂದು ಬೇಡಿಕೆ, ಒಂದು ವಿಚಾರನೇ ನಮ್ಮ ವಿಕಲಚೇತನರ ಪರವಾಗಿ ಒಂದು ವಿಚಾರನೂ ಹೊರಗೆ ಬಂದಿಲ್ಲ. ಇದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಆಗಿದೆ. ಈ ಒಂದು ಅನ್ಯಾಯದ ವಿರುದ್ಧ ಸತತವಾಗಿ ನಾವು ಸ್ಟ್ರೈಕ್ ಮಾಡ್ತಾನೆ ಇದೀವಿ. ಸುಮಾರು 6 ತಿಂಗಳಿಂದ ಬಿಡೋದಿಲ್ಲ. ಇಲ್ಲ, ನಾವೇನು ಹೊಸದಾಗಿ ನಾವು ಅವ್ರ ಮನೆಗಳಲ್ಲಿರೋ ಅಂತ ಆಸ್ತಿನ ತಗೊಂಡ್ ಬಂದು ನಮಗ್ ಕೊಡ್ರಿ ಅಂತ ನಾವ್ ಯಾರಿಗೂ ಕೇಳ್ತಾ ಇಲ್ಲ. ನಮ್ಮ ಅನುದಾನ ಏನಿದೆ, ನಮ್ಮ ಹಕ್ಕು ಏನಿದೆ, ನಮಗ್ ಕೊಡ್ಬೇಕಾಗಿರೋದು ಏನಿದೆ ಅದು ಕರೆಕ್ಟ್ ಆಗಿ ಕೊಟ್ರೆ ಸಾಕು. ಈಗ ಅವರಿಗೆ ಸ್ಕೀಮ್ಗಳು ಕೊಡಕ್ ದುಡ್ಡಿರುತ್ತೆ, ಗ್ಯಾರಂಟಿ ಯೋಜನೆಗಳು ಕೊಡೋದಕ್ಕೆ ದುಡ್ಡಿದೆ. ನಮ್ಮ ಅಂಗವಿಕಲರು ಬೀದಿಯಲ್ಲಿ ನಿಂತ್ಕೊಂಡು ಜೀವನ ಮಾಡ್ತಾರೆ, ಅವ್ರಿಗೆ ಕೊಡಕ್ ಮಾತ್ರ ದುಡ್ಡಿಲ್ಲ ನಮ್ಮ ಸರ್ಕಾರದಲ್ಲಿ. ಹಂಗಾಗಿ ಈ ಒಂದು ನಮ್ಮ ಹೋರಾಟವನ್ನು ಉದ್ದೇಶಿಸ್ಬಿಟ್ಟು ಈ ಒಂದು ಒಳ್ಳೆ ನಮ್ಗೆ ಮಾರ್ಗದರ್ಶಕರಾಗಿ ನೀವು ಬಂದಿದ್ದೀರಾ. ನಿಮ್ಮ ಆಶೀರ್ವಾದ ನಮ್ಮ ವಿಕಲಚೇತನರ ಮೇಲೆ ಇರ್ಲಿ ಅಂತೇಳಿ ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದುವರಬೇಕಂತೇಳಿ ಕೇಳ್ಕೊಳ್ತೀವಿ ಸರ್.